ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥೋ ಹಾಗೂ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ಯಾಕೆ ಏನು ಅಂದರೆ ಇಷ್ಟು ಕೊಡಬಹುದು, ಇಷ್ಟು ಕೊಡೋದಕ್ಕಾಗಲಿಕ್ಕಿಲ್ಲ, ಸಕ್ಕರೆ ಕಾರ್ಖಾನೆಗಳವರಿಗೆ ಇಷ್ಟು ಮಾತ್ರ ಬೆಲೆ ಸಿಗೋದು, ಇಂಥ ಚರ್ಚೆಗಳು ಕ್ಯಾಬಿನೆಟ್ನಲ್ಲಿ ಆಗಲಿಲ್ವಂತ? ಯಾಕೆ ಮುಖ್ಯಮಂತ್ರಿಗಳು ಏನು ನಿರ್ಧಾರ ತಗೊಂಡ್ರು ನಾವು ಒಪ್ಕೊಳ್ತೀವಿ ಅನ್ನೋ ಹಂತಕ್ಕೆ ಕ್ಯಾಬಿನೆಟ್ ಕೊಲೀಗ್ಸ್ ಬಂದರು? ಅವ್ರ ಕ್ಯಾಬಿನೆಟ್ ಕೊಲೀಗ್ಸು ಎಸ್ ಅಜಿತ್, ಇದು ಅತ್ಯಂತ ಸಂದಿಗ್ಧವಾಗಿರ್ತಕ್ಕಂಥ ವಾತಾವರಣ. ಯಾಕೆಂತಂದರೆ ಒಂದು ಕಡೆ ಹೋರಾಟ ತೀವ್ರಗೊಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆ ಒಂದು ಹೋರಾಟವನ್ನು ಬಳಕೆ ಮಾಡಿಕೊಂಡು ಸಹಜವಾಗಿ ಪ್ರತಿಪಕ್ಷವಾಗಿರುವಂಥ BJP ಆ ಹೋರಾಟದಲ್ಲಿ ಭಾಗವಹಿಸುವಂಥ ಮತ್ತು ಸರ್ಕಾರ ಒತ್ತಡ ಹೇರ್ತಕ್ಕಂಥ ತಮ್ಮ ಏನು ಪಾರ್ಟಿಯ ಒಟ್ಟಾರೆ ಅಭಿಪ್ರಾಯಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ವಿಜೇಂದ್ರರು ಮಾಡಿದರು. ಹಾಗಾಗಿ ಈ ಹೋರಾಟ ರಾಜಕೀಯವಾಗಿರ್ತಕ್ಕಂಥ ಸ್ವರೂಪ ಪಡ್ಕೊಳ್ತಿದ್ದ ಹಾಗೇನೆ ಸಹಜವಾಗಿ ಸಚಿವ ಸಂಪುಟದ ಮೇಲೆ ಅದರ ಪರಿಣಾಮ ಕೂಡ ಆಯಿತು. ಇವತ್ತು ಸಚಿವ ಸಂಪುಟದಲ್ಲಿ ಯಾವುದೇ ರೀತಿಯಾಗಿರುವಂಥ ಅಭಿಪ್ರಾಯಗಳನ್ನು ಸಚಿವರು ಹೇಳಿದರೂ ಕೂಡ ಅಂತಿಮವಾಗಿ ಮುಖ್ಯಮಂತ್ರಿಗಳು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗ್ತದೆ. ಯಾಕಂತಂದ್ರೆ ಸಚಿವ ಸಂಪುಟದ ಒಳಗಡೆ ಸಕ್ಕರೆ ಕಂಪನಿಗಳ ಸಕ್ಕರೆ ಕಾರ್ಖಾನೆ ಜನ ಮಾತಾಡ್ಕೊತಾ ಇರೋದು ಅದನ್ನೇ, ಸಕ್ಕರೆ ಫ್ಯಾಕ್ಟರಿಗಳನ್ನು ರಾಜಕಾರಣಿಗಳೇ ಇಟ್ಕೊಂಡಿರುವಾಗ ಹೆಂಗೆ ರೈತರ ಪರವಾಗಿ ಸರ್ಕಾರ ನಿಂತ್ಕೊಳ್ಳುತ್ತೆ ಅಂತ ಜನ ಮಾತಾಡ್ಕೊತಿದ್ದಾರೆ. ಎಸ್, ಖಂಡಿತವಾಗಲೂ ಕೂಡ ಯಾವುದೇ ಅಭಿಪ್ರಾಯಗಳನ್ನು ಹೇಳಿದರೂ ಕೂಡ ಅದು ಎಲ್ಲೊಂದು ಅನುಮಾನ ಕಾರಣ ಆಗ್ತಾ ಇತ್ತು. ನಾವು ಗಮನಿಸಬೇಕು, ಯಾಕಂತಂದರೆ ಇವರಿಬ್ಬರು ಸಚಿವರುಗಳು ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರುವಷ್ಟು ಮಟ್ಟಿಗೆ ಸಮರ್ಥರಿದ್ದಾರೆ. ಹಾಗಾಗಿ ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಕೂಡ ಅಥವಾ ಯಾವುದೇ ಅಭಿಪ್ರಾಯ ಹೇಳಿದರೂ ಕೂಡ ಅದೆಲ್ಲೊಂದು ಕಡೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನ ಕಾರಣ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳ ನಿರ್ಧಾರಕ್ಕೆ ಬಿಡಲಾಯಿತು. ಸಚಿವ ಸಂಪುಟ ಸಭೆಯಲ್ಲಿ ವಿಷಯ ಅಂದರೆ ಈ ವಿಚಾರ ಪ್ರಸ್ತಾಪ ಆದಾಗ, ಈ ಹೋರಾಟದ ಕಬ್ಬು ಬೆಳೆಗಾರರ ಹೋರಾಟದ ಚರ್ಚೆ ಆದಾಗ HK ಪಾಟೀಲರು ನಿನ್ನೆ ಆಗಿರ್ತಕ್ಕಂಥ ವಿಚಾರಗಳನ್ನು ಹೇಳಿದರು. ಇಲಾಖೆಯು ಕೂಡ ಇದುವರೆಗೆ ಆಗಿರ್ತಕ್ಕಂಥ ಕ್ರಮದ ಆಡಳಿತಾತ್ಮಕ ಕ್ರಮದ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿದಂಥ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಕೊಡಲಾಯಿತು. ಮುಖ್ಯಮಂತ್ರಿ ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಸಚಿವ ಸಂಪುಟದ ಕೊನೆಯಲ್ಲಿ ಇಟ್ಕೊಂಡ್ರು. ಆ ಕಾರಣಕ್ಕಾಗಿ ಒಂದಷ್ಟು ಡಿಲೇ ಆಯಿತು. ಅಂತಿಮವಾಗಿ ಮುಖ್ಯಮಂತ್ರಿಗಳು ಈ ವಿಚಾರ ಸಂಬಂಧಪಟ್ಟಾಗ ಒಂದು ಪ್ರೆಸ್ ನೋಟ್ ಕೂಡ ಸಿದ್ಧಪಡಿಸಿದ್ರು. ಅಂದರೆ ಮುಖ್ಯಮಂತ್ರಿಗಳ ಈ ಸಚಿವ ಸಂಪುಟ ಸಭೆಯ ಬಳಿಕ ಪ್ರೆಸ್ಗೆ ಏನು ಹೇಳಬೇಕು ಅಂತಕ್ಕಂಥ ಒಂದು ಪ್ರೆಸ್ ನೋಟನ್ನು ಸಿದ್ಧಪಡಿಸಲಿಕ್ಕೆ ಸುಮಾರು 1 ಗಂಟೆ ಕಾಲ HK ಪಾಟೀಲ್, ಬೈರತಿ ಸುರೇಶ್ ಸೇರಿದಾಗ ಮುಖ್ಯಮಂತ್ರಿ ಸೇರಿದಾಗ ಪ್ರಮುಖ ಸಚಿವರಲ್ಲೂ ಕೂಡ ಚರ್ಚೆ ಮಾಡಿದ್ರು. MB ಪಾಟೀಲ್ ಕೂಡ ಇದ್ರು. ಅಂತಿಮವಾಗಿ ಪ್ರೆಸ್ ನೋಟ್ ರೆಡಿ ಆದ ತಕ್ಷಣ ಸಮ್ಮೇಳನ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಇಡೀ ಸಚಿವ ಸಂಪುಟದಲ್ಲಿ ಇವತ್ತು ಮುಖ್ಯಮಂತ್ರಿಗಳಿಗೆ ಎಲ್ಲವನ್ನೂ ಕೂಡ ಜವಾಬ್ದಾರಿ ವಹಿಸಿ ಎಲ್ಲ ಸಚಿವರು ಸುಮ್ಮನಾಗಿದ್ರು. ಯಾಕೆಂದರೆ ಇದರ ಸಾಧಕ ಬಾಧಕದ ಬಗ್ಗೆ ಬಹುತೇಕ ಸಚಿವರಿಗೆ ಗೊತ್ತಿದೆ. ಯಾಕೆಂತಂದರೆ ಅದು ಕಬ್ಬು ಬೆಳೆಗಾರರ ಹೋರಾಟ, ಅವರ ಸಂಘಟನೆ ಮತ್ತು ಅದು ಮತಗಳ ಮೇಲೆ ಎಷ್ಟು ದೊಡ್ಡ ಮಟ್ಟದ ಪರಿಣಾಮಗಳಾಗತ್ತೆ ಅಂತಕ್ಕಂಥ ಅರಿವು ಆ ಎಲ್ಲ ಸಚಿವರುಗಳಿಗಿದೆ. ಆ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಒಂದು ರೀತಿ ಮೌನಕ್ಕೆ ಶರಣಾಗಿದ್ರು ಅಂದರೂ ಕೂಡ ತಪ್ಪಾಗಲಾರದು. ಮತ್ತು ಬಹಳ ಮುಖ್ಯವಾಗಿ ಇಲ್ಲಿ ಆಡಳಿತಾತ್ಮಕ ಸಮಸ್ಯೆಗಳು ಕೂಡ ಇದೆ ಮತ್ತು ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಕೂಡ ಇರ್ತಕ್ಕಂಥದ್ದು. ಯಾಕೆಂದರೆ ನಾವು ಇಲ್ಲಿ ಇತ್ತೀಚೆಗೆ ಮಾತಾಡ್ತಾ ಇದ್ದೇವೆ, ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಭಾಳ ದೊಡ್ಡ ಮಟ್ಟ ಚರ್ಚೆಗಳಾಗ್ತಾ ಇದ್ದಾವೆ. ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಯ ಲಾಭವನ್ನು ಅಧಿಕಾರಿಗಳು ತೆಗೆದುಕೊಂಡಾಗ ಯಾವ ರೀತಿಯ ವಾತಾವರಣ ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ ಇದು ಒಂದು ತಾಜಾ ಉದಾಹರಣೆ. ಈ ಒಂದು ಅಕಾಡೆಮಿಕ್ ಸಂದರ್ಭದಲ್ಲಿ ಅಂದರೆ ನವೆಂಬರ್ ಮುಂಚಿತವಾಗಿ ಕಬ್ಬು ಅಭಿವೃದ್ಧಿ ಆಯುಕ್ತರು ಮತ್ತು ಆ ಇಲಾಖೆ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಮಾಡಬೇಕಾಗಿತ್ತು. ಆ ಪ್ರಕ್ರಿಯೆನೇ ಮಾಡಿಲ್ಲ. ಕಬ್ಬು ಅಭಿವೃದ್ಧಿ ಆಯುಕ್ತರು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಲೆಟರ್ ಬರೆದು ಅಲ್ಲಿಂದ ರಿಟರ್ನ್ಸ್ ಬಂದ ನಂತರ ಸಕ್ಕರೆ ಸಚಿವರ ನೇತೃತ್ವದಲ್ಲಿ ಸಭೆ ಮಾಡಬೇಕಾಗಿತ್ತು. ಆ ಸಭೆ ಒಂದು ಸಭೆಗೆ ಸೀಮಿತ ಆಗಲ್ಲ, ಬದಲಾಗಿ 2-3 ಸಭೆಗಳಾಗುತ್ತೆ. ಮೊದಲು ರೈತರ ಸಭೆ, ನಂತರದಲ್ಲಿ ಮಾಲೀಕರ ಸಭೆ ಮತ್ತು ಜಂಟಿ ಸಭೆ ಮಾಡಿ ಅಂತಿಮವಾಗಿ ಒಂದು ಅಮಿಕಬಲ್ ಸೆಟಲ್ಮೆಂಟ್ ಅನ್ನೋ ಹಾಗೆ ಒಂದು ದರವನ್ನು ನಿಗದಿ ಮಾಡಲಾಗುತ್ತೆ. ಇಷ್ಟಾಗಿಯೂ ಕೂಡ ರೈತರು ಪ್ರತಿಭಟನೆಗಳನ್ನು ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಮಾಡೋದಕ್ಕೆ ಯಾವತ್ತೂ ಕೂಡ ಮುಂದುವರೆದಿದೆ. ಸೊ ಆದರೆ ಈಗಾಗಿರ್ತಕ್ಕಂಥ ಪ್ರತಿಭಟನೆಯ ಏನು ಬಿಸಿ ಇದೆ ಸರ್ಕಾರಕ್ಕೆ ತಟ್ಟಿದ್ದು. ಯಾಕಂದರೆ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಲೋಪದ ಕಾರಣಕ್ಕಾಗಿ ಕಬ್ಬು ಅರೆಯುವ ಅಧಿಸೂಚನೆಯನ್ನು ಹೊರಡಿಸಿದಾಗಲೂ ಕೂಡ ಕಬ್ಬಿಗೆ ದರವನ್ನು ನಿಗದಿ ಮಾಡದೇ ಇರುವಂಥ ಹಿನ್ನೆಲೆಯಲ್ಲಿ ರೊಚ್ಚಿಗಿರಿದಂಥ ರೈತರು ಈಗ ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟದ ಬಿಸಿ ಸರ್ಕಾರಕ್ಕೆ ತಟ್ಟಿದೆ. ಆ ಕಾರಣಕ್ಕಾಗಿ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಯಿತು. ಅಂತಿಮವಾಗಿ ಈ ಸಂಬಂಧಪಟ್ಟಾಗೆ ನಾಳೆ ಮಾಲೀಕರ ಸಭೆಯನ್ನು ನಡೆಸ್ತಕ್ಕಂಥದ್ದು, ರೈತರ ಸಭೆ ನಡೆಸ್ತಕ್ಕಂಥದ್ದು, ಪ್ರಧಾನಿ ಪತ್ರ ಬರೀತಕ್ಕಂಥದ್ದು, ಸಾಧ್ಯವಾದರೆ ದೆಹಲಿಗೆ ಹೋಗಿ ಪ್ರಧಾನಿಗಳನ್ನು ಭೇಟಿ ಮಾಡ್ತಕ್ಕಂಥ ನಿರ್ಧಾರವನ್ನು ಮುಖ್ಯಮಂತ್ರಿ ತೆಗೆದುಕೊಂಡಿದ್ದಾರೆ. ಇವೆಲ್ಲವೂ ಕೂಡ ಮುಖ್ಯಮಂತ್ರಿ ಡಿಸೈಡ್ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಸಂಪೂರ್ಣ ಅಧಿಕಾರವನ್ನು ಮುಖ್ಯಮಂತ್ರಿ ಕೊಡಲಾಗಿತ್ತು. ಮುಖ್ಯಮಂತ್ರಿಗಳು ಅಳೆದು ತೂಗಿ ಅಂತಿಮ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇದ್ರ ಜೊತೆಗೆ ಇವತ್ತು ರಾತ್ರಿ 8 ಗಂಟೆ ತನಕ ನಿರ್ಧಾರವನ್ನು ಪ್ರಕಟ ಮಾಡಬೇಕು ಅಂತೇಳಿ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆ ರೈತರಿಗೆ ಒಂದು ಸ್ಪಷ್ಟವಾಗಿ ಸಂದೇಶವನ್ನು ಕೊಡಬೇಕಾಗಿತ್ತು. ಆ ಕಾರಣಕ್ಕಾಗಿ ನಾಳೆ ಯಾರು ಪ್ರತಿಭಟನೆಗಳನ್ನು ಮಾಡಬೇಡಿ, ರಸ್ತೆ ಮಾಡಬೇಡಿ, ನಾವು ನಿಮ್ಮ ಪರವಾಗಿದ್ದೇವೆ, ನಿಮ್ಮ ಪರವಾಗಿ ನಮ್ಮ ಸಿಂಪತಿ ಇದೆ ಅಂತಕ್ಕಂಥ ಹೇಳುವ ಪ್ರಯತ್ನವನ್ನು ಕೂಡ ಖುದ್ದು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅಂದರೆ ವಿಷಯದ ಗಂಭೀರತೆ ಸರ್ಕಾರಕ್ಕೆ ಅರಿವಾಗಿದೆ. ಈಗ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ನಿರ್ಧಾರ ತೆಗೆದುಕೊಂಡರೂ ಕೂಡ ಅದರ ಸಾಧಕ ಬಾಧಕ ಬೇರೆ ರೀತಿಯಾಗಿರುತ್ತೆ ಅನ್ನುವಂಥದ್ದು ಸರ್ಕಾರಕ್ಕೆ ಮನವರಿಕೆ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಅಳೆದು ತೂಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಹಾಗನ್ನ ಮಾತ್ರಕ್ಕೆ ನಾಳೆ ಸಭೆಯಲ್ಲಿ ಎಲ್ಲವೂ ಕೂಡ ಅಂತಿಮ ಆಗೋದಿಲ್ಲ. ಯಾಕೆಂತಂದರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ತಮ್ಮದೇ ಆಗಿರ್ತಕ್ಕಂಥ ನೋವುಗಳನ್ನು, ಅಭಿಪ್ರಾಯಗಳನ್ನು ಹೇಳ್ಕೊಳ್ಳೋದು ಸಹಜ.
ಹಾಗಾಗಿ ಹೌದು, ನಿರಂತರ ಹೌದು. 12 ಸಭೆಗಳ ಬಳಿಕ ಅಂತಿಮ ಒಂದು ನಿರ್ಧಾರ ಆಗತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯ. ಆನಂದ, ಸಕ್ಕರೆ ಸಚಿವರ ಪಾತ್ರ ಏನು ಇಡೀ ಇಶ್ಯೂ ಹ್ಯಾಂಡಲ್ ಮಾಡೋದ್ರಲ್ಲಿ, ಈ ಇಶ್ಯೂ ಇಲ್ಲಿ ತನಕ ಹೋಗಿದ್ರಲ್ಲಿ? ಎಸ್, ಭಾಳ ನಾನು ಈಗಾಗಲೇ ಹೇಳಿದಾಗೆ ಅಧಿಕಾರಿಗಳ ಮಟ್ಟದಿಂದ ಆರಂಭಗೊಂಡಿದ್ದು ಸಚಿವರವರೆಗೂ ಕೂಡ ಒಂದು ತೀರ್ಮಾನ ಆಗಬೇಕಾಗಿತ್ತು ಸಬ್ಜೆಕ್ಟ್. ಯಾಕೆಂತಂದ್ರೆ ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಆರಂಭಿಕವಾಗಿ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಸಂದರ್ಭದಲ್ಲಿ ಈಗಾಗಲೇ FRP ಅನ್ನ ಕೇಂದ್ರ ಸರ್ಕಾರ ಇಷ್ಟು ನಿಗದಿ ಮಾಡಿದೆ, ಇಳುವರಿ ಇಷ್ಟು ಬರ್ತದೆ, ಕಬ್ಬು ಇಷ್ಟು ಪ್ರಮಾಣದಲ್ಲಿ ಬೆಳೆಯಲಾಗಿದೆ, ಯಾವ್ಯಾವ ಭಾಗದಲ್ಲಿ ಬೆಳೆಯಲಾಗಿದೆ, ಅವರ ಒಟ್ಟಾರೆ ಡಿಮಾಂಡ್ ಏನು ಈ ವರ್ಷ, ಈ ಎಲ್ಲದರ ಬಗ್ಗೆನೂ ಕೂಡ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿ ಆಧಾರದ ಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನೋಟಿಸ್ ಮಾಡಬೇಕು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಈ ಸಂಬಂಧಪಟ್ಟಾಗೆ ದರ ನಿಗದಿ ಸಂಬಂಧಪಟ್ಟಾಗೆ ಸಭೆ ಮಾಡಲಿಕ್ಕೆ ಒಂದು ಅನುಮತಿಯನ್ನು ಕೊಡುತ್ತೆ. ಆವಾಗ ಸಕ್ಕರೆ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಆಗುತ್ತೆ. ಆ ಸಭೆಯಲ್ಲಿ ಮಾಲೀಕರುಗಳು, ರೈತ ಮುಖಂಡರು ಎಲ್ಲರೂ ಕೂಡ ಇರ್ತಾರೆ. ಒಂದು ಅಂತಿಮ ನಿರ್ಧಾರ ತೆಗೆದುಕೊಂಡು ಸರ್ಕಸ್ ಮಾಡಲಾಗುತ್ತೆ. ಆದ್ರೆ ಈ ಸರ್ಕಸ್ ಇನ್ನೂ ಕೂಡ ಆಗಿರಲಿಲ್ಲ. ರೈತರ ಹೋರಾಟ ದೊಡ್ಡ ಮಟ್ಟಕ್ಕೆ ಆಗೋ ತನಕನೂ ಕೂಡ ಸಕ್ಕರೆ ಸಚಿವರು ಈ ಬಗ್ಗೆ ಯಾವುದೇ ರೀತಿ ನಿರ್ಧಾರ ತೆಗೆದುಕೊಂಡಿಲ್ಲ ಅಂತಕ್ಕಂಥ ಮಾಹಿತಿ ಇರುವಂತದ್ದು. ಯಾಕಂದ್ರೆ ಇವೆಲ್ಲವೂ ಕೂಡ ಮುಂಚಿತವಾಗಿ ಆಗಬೇಕು. ಕಳೆದ 15 ದಿನಗಳ ಹಿಂದೆ ಸಕ್ಕರೆ ಸಚಿವಾಲಯದಿಂದ ಒಂದು ಅಧಿಕೃತವಾಗಿರೋ ಆದೇಶ ಬಂದಿದೆ. ಈ ಬಾರಿ ಈ ಒಂದು ದಿನಾಂಕದಿಂದ ಈ ದಿನಾಂಕದಲ್ಲಿ ಕಬ್ಬನ್ನು ಅರಿಯಬಹುದು ಅಂತೇಳಿ. ಆ ಕಬ್ಬನ್ನು ಅರಿಲಿಕ್ಕೆ ಕಾರ್ಖಾನೆಗಳಿಗೆ ಸೂಚನೆ ಕೊಟ್ಟ ಸಂದರ್ಭದಲ್ಲೂ ಕೂಡ ಕಬ್ಬಿಗೆ ದರವನ್ನು ನಿಗದಿ ಮಾಡಿರ್ಲಿಲ್ಲ. ಇಲ್ಲಿ ಲೋಪ ಆಗಿರ್ತಕ್ಕಂಥದ್ದು, ವಿಳಂಬ ಧೋರಣೆ. ಹಾಗಾಗಿ ಈ ಸಮಸ್ಯೆ ಇಷ್ಟು ಬಿಗಡಾಯಿಸಿರ್ತಕ್ಕಂಥದ್ದು. ಅಜಿತ್, ಯು ಮೀನ್ ಟು ಸೇ ಪ್ಯೂರ್ ನೆಗ್ಲಿಜೆನ್ಸ್ ಇದು? ಎಸ್, ಖಂಡಿತವಾಗ್ಲೂ ಕೂಡ ಎಲ್ಲವನ್ನ ಕಡೆ ಪ್ರತಿ ವರ್ಷವೂ ಕೂಡ ಪ್ರತಿ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲೂ ಕೂಡ ರೈತ ಸಂಘಟನೆಗಳು ಹೋರಾಟ ಮಾಡ್ತಕ್ಕಂಥದ್ದು, ಅವರು ಇಷ್ಟು ಕೊಡಬೇಕು ಅಂತ ಡಿಮಾಂಡ್ ಮಾಡ್ತಕ್ಕಂಥದ್ದು, 2-3 ದಿನ ಪ್ರತಿಭಟನೆ ಆಗ್ತಕ್ಕಂಥದ್ದು, ಒಂದು ಮಾತುಕತೆ ಅವೆಲ್ಲ ಸರ್ಕಸ್ ತೆಗೆದು ಅಂತಿಮವಾಗಿ ಮುಖ್ಯಮಂತ್ರಿಗಳ ಮಧ್ಯ ಪ್ರವೇಶದೊಂದಿಗೆ ಒಂದು ದರವನ್ನು ನಿಗದಿ ಮಾಡ್ತಕ್ಕಂಥದ್ದು ಕಳೆದ ವರ್ಷವೂ ಆಗಿದೆ, ಮುಂಚಿನ ವರ್ಷವೂ ಆಗಿದೆ. ಹೀಗೆ ಯಾವುದೇ ಸರ್ಕಾರಗಳಿದ್ರೂ ಕೂಡ ಇದಾಗುತ್ತೆ. ಯಾಕೆ ಇದಕ್ಕೆ ಬಹಳ ಪ್ರಮುಖವಾದ ಕಾರಣ ಅಂತಂದ್ರೆ ಎಲ್ಲ ರಾಜಕೀಯ ಪಕ್ಷಗಳ ಸಕ್ಕರೆ ನಾಯಕರ ಸಕ್ಕರೆ ಕಾರ್ಖಾನೆ ಇರತಕ್ಕಂಥದ್ದು, ಸರ್ಕಾರದ ಮೇಲೆ ಒತ್ತಡ ಹೇರ್ತಕ್ಕಂಥ ಅತ್ಯಂತ ಪ್ರಭಾವಶಾಲಿ ಸಚಿವರುಗಳು ಸಂಪುಟದೊಳಗೆ ಇರ್ತಕ್ಕಂಥದ್ದು. ಯಾವುದೇ ಸಂಪುಟ ಇದ್ರೂ ಕೂಡ ಅಲ್ಲೋರ್ವ ಮಾಲೀಕರ ಪರವಾಗಿ ಬ್ಯಾಟಿಂಗ್ ಮಾಡ್ತಕ್ಕಂಥ, ಅಭಿಪ್ರಾಯ ಹೇಳ್ತಕ್ಕಂಥ ಸಚಿವ ಇದ್ದೇ ಇರ್ತಾರೆ. ಅವರು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರುವಷ್ಟು ಸಮರ್ಥರಿರ್ತಾರೆ. ಆ ಕಾರಣಕ್ಕಾಗಿ ರೈತರ ವ್ಯೂಸು ಸರಿಯಾದ ರೀತಿಯಲ್ಲಿ ಮುಖ್ಯಮಂತ್ರಿ ತಲುಪಲ್ಲ. ರೈತರು ಮೊಳಗ್ತಾ ಇರತಕ್ಕಂಥ ಏನು ಪ್ರತಿಭಟನೆ ಕೂಗೇನೈತೆ ಅದು ಶಕ್ತಿ ಕೇಂದ್ರಕ್ಕೆ ಬಂದು ತಲುಪೋದಿಲ್ಲ. ಆ ಕಾರಣಕ್ಕಾಗಿ ಪ್ರತಿ ವರ್ಷವೂ ಕೂಡ ಇದು ನಡೀತಕ್ಕಂಥದ್ದು. ಇದು ಕೇವಲ ಇದು 1 ವರ್ಷಕ್ಕೆ ಸೀಮಿತ ಆಗಿಲ್ಲ, ಪ್ರತಿ ವರ್ಷವೂ ಕೂಡ ಕಂಟಿನ್ಯೂ ಆಗುತ್ತೆ. ಆದರೆ ಈ ಬಾರಿ ಒಂದು ಗಮನಿಸಬೇಕು, ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಅನ್ನದಾತರು ಹೋರಾಟಗಿಳಿದಂಥ ಪರಿಣಾಮವಾಗಿ ಅದರ ಬಿಸಿ ಈಗ ಸರ್ಕಾರಕ್ಕೆ ತಟ್ಟಿದೆ. ಅಜಿತ್, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.